ವೆಲ್ಕಮ್ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್. ಎಲ್ಲರಿಗೂ ಸ್ವಾಗತ ಹಿತಾ ಕಿಚನ್ ಆ್ಯಂಡ್ ಕ್ರಾಫ್ಟ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ತೊಂಡೆಕಾಯಿ ಪಲ್ಯ ಮಾಡೋಣ, ಮಂಗಳೂರು ಸ್ಟೈಲ್ದು. ತುಂಬ ಇಷ್ಟ ಆಗುತ್ತೆ ಎಲ್ಲ ಮಕ್ಳಿಗೂ. ಮೊದಲನೇದಾಗಿ ಒಂದು ಅರ್ಧ ಕೆಜಿ ತೊಂಡೆಕಾಯಿ ತೊಗೊಳ್ಳೋಣ. 2-3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನು ಉದ್ದಿನಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಈರುಳ್ಳಿ, ಒಂದು 4-5 ಒಣಮೆಣ್ಸಿನ್ಕಾಯಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ, 3-5 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಹಾಗೆ ಎಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ, ಹಾಗೆ ಒಂಚೂರು ಬೆಲ್ಲ ತೊಗೊಳ್ಳೋಣ. ಆಮೇಲೆ ಮೊದಲಿಗೆ ಏನು ನಾವು ತೊಂಡೆಕಾಯಿ ತೊಗೊಂಡಿರ್ತೀವೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ನಾನು ಇಲ್ಲಿ ರೌಂಡ್ ಶೇಪ್ ಮಾಡಿದ್ದೀನಿ, ಇಲ್ಲ ಉದ್ದುದ್ದ ಬೇಕು ಅಂತ ಅಂದರೆ ಉದ್ದುದ್ದನೂ ಕಟ್ ಮಾಡ್ಕೋಬೋದು. ಆದರೆ ನಾನು ಏನಕ್ಕೆ ರೌಂಡ್ ತೊಗೊಂಡಿದ್ದೀನಿ ಅಂದರೆ ಒಂಚೂರು ಬೇಗ ಫ್ರೈ ಆಗುತ್ತೆ, ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಸಣ್ಣದಕ್ಕೆ ನಾನು ರೌಂಡಾಗಿ ಹೆಚ್ಕೊತೀನಿ. ಬಾಯಿಗೂ ತುಂಬ ಇದು ಸಿಕ್ಕಲ್ಲ, ಮಕ್ಕಳಿಗೆಲ್ಲ ನಾವು ತಿನ್ನಲ್ಲ ಅನ್ನಲ್ಲ, ಸೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ, ಇಲ್ಲ ಅಂತಂದ್ರೂ ಒಂದು 2-3 ಸತಿ ಅಥವಾ 4 ಸತಿನೇ ತೊಳ್ಕೊಂಡ್ರೂ ಏನೂ ಆಗೋಲ್ಲ. ನೀಟಾಗಿ ತೊಳ್ಕೊಬೇಕು, ಯಾಕಂತಂದರೆ ಲೋಳೆ ಇರುತ್ತೆ, ಆ ಲೋಳೆ ಹೋಗಬೇಕಿರುತ್ತೆ. ಆ ಲೋಳೆ ಹೋಗೋದಕ್ಕೆ ಫಸ್ಟ್ ನಾವು ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ, ಅರಿಶಿನದ ಪುಡಿನ. ಹೀಗೆ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡು ತೊಳ್ಕೊಳ್ಬೇಕು ಚೆನ್ನಾಗಿ. ಇಲ್ಲಾಂದರೆ ಒಂದು 3-4 ಸತಿ ತೊಳ್ಕೊಳ್ಬೇಕು. ಆವಾಗ ಅದು ಲೋಳೆ ಅನ್ನೋದೇನಿರುತ್ತೆ ಅದು ಕಮ್ಮಿ ಆಗುತ್ತೆ, ಆ ಸ್ಟಿಕ್ಕಿನೆಸ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಅರಿಶಿನದ ಪುಡಿ ಮತ್ತು ಉಪ್ಪಿನ ಅಂಶದಿಂದ. ಹಿಂಗೆ ನೀಟಾಗಿ ತೊಳೆದಿಟ್ಕೊಳ್ಳೋಣ ಫಸ್ಟು ಅದನ್ನು. ಅದಾದಮೇಲೆ ಒಂದು ಬಾಣಲಿಗೆ ಒಂದಿಲ್ಲ ಅಂದರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಏನು ನಾವು ತೊಗೊಂಡಿದ್ವೋ ಅದಷ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಹುರ್ಕೊಳ್ಳೋಣ ಒಂಚೂರು. 1-2 ಸೆಕೆಂಡ್ ಆಗ್ತಿದ್ದಂಗೆ ನೆಕ್ಸ್ಟ್ ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಇದೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಸೊ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಕಲರ್ ತಿರ್ಗೋವರೆಗೆ. ಅದು ಹಿಂಗೆ ಕಲರ್ ಅದು ಟರ್ನ್ ಆದಮೇಲೆ ಅದಕ್ಕೆ ನಾವು ಏನು ಒಣಮೆಣ್ಸಿನ್ಕಾಯಿ ತೊಗೊಂಡಿರ್ತೀವೋ 4-5 ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಕಪ್ಪು ಕೊಬ್ಬರಿ ಹಾಕ್ಕೊಳ್ಳೋಣ, ಅಥವಾ ಕಾಯಿ ಹಾಕ್ಕೊಳ್ಳೋಣ, ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಕೊಬ್ಬರಿ ಮತ್ತು ಶೇಂಗಾ ಅಂತ ಅಂದರೆ ಕಡಲೆ ಬೀಜ ಹಾಕ್ಕೊಳ್ಳೋದ್ರಿಂದ ಇದು ಫ್ಲೇವರೇ ಚೇಂಜ್ ಆಗುತ್ತೆ. ತುಂಬ ಖಾರನೂ ಇರೋಲ್ಲ, ತುಂಬ ಲೈಟ್ ಮಸಾಲೆ ಅಂತಲೂ ಅನ್ನೋಕ್ಕಾಗಲ್ಲ, ಮೀಡಿಯಮ್ ಆಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ಮಂಗಳೂರು ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಂಗಳೂರು ಕಡೆ ತುಂಬ ಮಾಡ್ತಾರೆ ಇದನ್ನು. ಹಿಂಗೆ ಹುರ್ಕೊಂಡ್ಮೇಲೆ ಅದನ್ನು ನಾವು ಒಂದು ಜಾರಿಗೆ ಅದನ್ನು ಎತ್ಕೊಳ್ಳೋಣ. ನೀಟಾಗಿ ಅದನ್ನು ಜಾರಿಗೆ ತೊಗೊಂಡ್ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ ಇದಕ್ಕೆ, ನೀಟಾಗಿ ಹುಡಿ ಥರ ಬರಲಿ, ಪೌಡರ್ ಥರ. ಸೊ ಬಂದಮೇಲೆ ಅದನ್ನು ನೀಟಾಗಿ ಎತ್ತಿಟ್ಕೊಳ್ಳೋಣ. ಹಾಗೆ ನಾವು ಏನೊಂದು ಈರುಳ್ಳಿ ತೊಗೊಂಡಿರ್ತೀವೋ ಅದನ್ನು ನೀಟಾಗಿ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಹೀಗೆ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡ್ಮೇಲೆ ನೆಕ್ಸ್ಟು ಒಂದು ಬಾಣಲಿಗೆ, ಏನಂದರೆ ಹುರ್ಕೊಂಡಿರೋಂಥ ಬಾಣಲಿಗೆ ನೆನೆ, ಇಲ್ಲಾಂದರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಿಂಗೆ ಎಣ್ಣೆ ಹಾಕ್ಕೋಬೇಕು. ಅದು ಹುರ್ಕೊಂಡಿರೋ ಬಾಣಲೆಯಲ್ಲೇ ಮಾಡ್ಕೊಳ್ಳೋಣ. ಅದೇನಿದ್ರು ಒಂದೊಂಚೂರು ಕಾಳಿದ್ರು ಅದು ಯೂಸ್ ಆಗುತ್ತೆ, ಅದೇನು ಇದಾಗಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದೇ ಈರುಳ್ಳಿನ ಹಾಕ್ಕೊಳ್ಳೋಣ ಇದಕ್ಕೆ. ಹಿಂಗೆ ಈರುಳ್ಳಿನ ಹಾಕ್ಕೊಂಡು ಅದನ್ನು ನೀಟಾಗಿ ಎಣ್ಣೆಲಿ, ಇಲ್ಲ ಅಂತಂದರೆ ಒಂದು 5 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆಗಬೇಕು, ಹೀಗೆ ಕಲರ್ ಚೇಂಜ್ ಆಗಬೇಕು ಅದು. ಹಿಂಗೆ ಕಲರ್ ಚೇಂಜ್ ಮಾಡಿದ್ಮೇಲೆ ನಾವು ಏನು ತೊಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವೋ, ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ತೊಂಡೆಕಾಯಿನ ನೀಟಾಗಿ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡೋಣ. ಇಲ್ಲ ಅಂತಂದರೆ ಒಂದು 10 ನಿಮಿಷದಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ತೊಂಡೆಕಾಯಿ ಬೇಯಬೇಕು. ನಾವು ಮುಂಚೆನೇ ಬೇಯಿಸ್ಕೊಂಡಿರಲ್ಲ ಇದರಲ್ಲಿ ಪಲ್ಯಕ್ಕೆ, ಅದಕ್ಕೋಸ್ಕರ ಇದರಲ್ಲಿ ನೀಟಾಗಿ ಹುರ್ಕೊಳ್ಳೋಣ. ಹಿಂಗೆ ನೀಟಾಗಿಲ್ಲ ಅಂದರೆ ಒಂದು 5-10 ನಿಮಿಷದಷ್ಟು ಹುರ್ಕೋಬೇಕು. ಹಿಂಗೆ ಹುರ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಏನು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವೋ, ಪುಡಿ ಮಾಡಿ ಇಟ್ಕೊಂಡಿದ್ದೀವೋ ನಾವು, ಅದನ್ನು ನೀಟಾಗಿ ಅದನ್ನು ಹಾಕ್ತಾ ಬರೋಣ ಇದಕ್ಕೆ. ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಪೌಡ್ರಲ್ಲಿ ಇಲ್ಲ ಅಂತಂದರೂ ಒಂದು 10 ನಿಮಿಷದಷ್ಟು ಅದನ್ನು ನೀಟಾಗಿ ಬೇಯಕ್ಕೆ ಬಿಡೋಣ. ಆಗಲೇ ತೊಂಡೆಕಾಯಿ ಅರ್ಧ ಬೆಂದಿರುತ್ತೆ, ಆವಾಗ ಈ ಮಸಾಲೆಯಲ್ಲಿ ಬೆಂದಾಗ ಖಾರನೂ ಹಿಡ್ಕೊಳ್ಳುತ್ತೆ, ಆ ಫ್ಲೇವರೂ ನೀಟಾಗಿ ಹೀರ್ಕೊಳ್ಳುತ್ತೆ. ಸೊ
ಚೆನ್ನಾಗಿರುತ್ತೆ ಅದು. ಇದ್ರ ಜೊತೆಗೆ ನಾವು ಅದೇ ಏನು ಮಸಾಲೆ ನಾವು ಹಾಕ್ಕೊಂಡಿದ್ವೋ, ಪುಡಿ ಮಾಡಿ ಇಟ್ಕೊಂಡಿದ್ವೋ, ಅದಕ್ಕೆ ಒಂಚೂರು ನೀರು ಹಾಕಿಬಿಟ್ಟು ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಮಾಡ್ಕೊತ ಇಲ್ಲ ಅಂದ್ರೆ ಒಂದು 5ರಿಂದ 10 ನಿಮಿಷದಷ್ಟಾದರೂ ಮಿನಿಮಮ್ ಬೇಯಿಸ್ಕೋಬೇಕು ಅದನ್ನು ನಾವು. ಹಿಂಗೆ ಬೆಂದಮೇಲೆ ನಾವು ಏನು ಮಸಾಲೆ ತೊಗೊಂಡಿರ್ತೀವೋ ಆ ಎಲ್ಲ ಮಸಾಲೆನೂ ರೆಡ್ ಚಿಲ್ಲಿ ಪೌಡ್ರು, ಕೊರಿಯಾಂಡರ್ ಪೌಡ್ರು, ಗರಂ ಮಸಾಲ ಪೌಡ್ರು ಎಲ್ಲ ಅರ್ಧ ಟೇಬಲ್ ಸ್ಪೂನ್ ಫಸ್ಟ್ ಹಾಕ್ಕೊಳ್ಳೋಣ ಇದಕ್ಕೆ. ಅದಾದಮೇಲೆ ನಾವು ಒಂಚೂರು ಹುಣಸೆಹಣ್ಣ ನೆನೆಸಿಟ್ಟಿರ್ತೀವಿ. ಆ ನೆನೆಸಿಟ್ಟಿರೋ ಹುಣಸೆಹಣ್ಣ ತೆಗ್ದು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆಹಣ್ಣ ಇದ್ರೊಳಗಡೆ ಹಾಕ್ಕೊಳ್ಳೋಣ, ಹುಣಸೆಹಣ್ಣು ನೀರನ್ನ. ಆಮೇಲೆ ಏನು ಬೆಲ್ಲ ಇಟ್ಕೊಂಡಿರ್ತೀವೋ ಅದನ್ನು ಹಾಕೋಣ. ಸೊ ಆವಾಗ ಖಾರ ಮತ್ತು ಸ್ವೀಟ್ ಫ್ಲೇವರ್ ಮಿಕ್ಸ್ ಆದಾಗ ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹೀಗೆ ಅದನ್ನು ನಾವು ಬೇಯಿಸ್ಕೋಬೇಕು. ಆಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡ್ಮೇಲೆ ಅದು ನೀಟಾಗಿ ಮಿಕ್ಸ್ ಮಾಡಿ ಒಂಚೂರು ನೀರು ಬಿಟ್ಬಿಟ್ಟು ನೀಟಾಗಿ ಬೇಯಕ್ಕೆ ಇಡೋಣ. ಅದು ಇಲ್ಲ ಅಂತಂದರೆ 15ರಿಂದ 20 ನಿಮಿಷದಷ್ಟು ಬೇಯಬೇಕು. ಹಿಂಗೆ ಚೆನ್ನಾಗಿ ಬೆಂದು ಒಂಚೂರು ಸೆಮಿ ಡ್ರೈ ಆಗಬೇಕು ಅದು. ಈಗ ತೊಂಡೆಕಾಯಿ ಪಲ್ಯ ರೆಡಿ ಇದೆ. ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್.